ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕರ್ನಾಟಕ ಗೋರಕ್ಷಕರ ಸೇನೆಯ ಸಂಸ್ಥಾಪಕರು ಸುಮನ್ ಪೂಜಾರಿ. ಸ್ನೇಹಿತರೆ, ಏನೀಗ ನೋಡ್ತಾ ಇದ್ದೀರಾ ನೀವು, ಕಾಕ್ರೋಚ್ ಜನತಾ ಪಕ್ಷ ವಿದ್ಯಾರ್ಥಿಗಳಿಗೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಏಳಿಗೆಗೋಸ್ಕರ ನಾವು ಹೋರಾಟನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಅಜೆಂಡಾನ ಮುಂದಿಕೊಂಡು ಬಂದಿರತಕ್ಕಂತಹ ಕಚ್ಚಡ ಕಾಕ್ರೋಚ್ ಪಕ್ಷ. ನೀವು ವಿದ್ಯಾರ್ಥಿಗಳಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ರೆ ಯಾರ ಆಕ್ಷೇಪಣೆಗಳು ಇಲ್ಲ. ನಿಮ್ಮ ವಲಸು ರಾಜಕೀಯಕ್ಕೆ ವಿದ್ಯಾರ್ಥಿಗಳನ್ನ ಬೆಳೆಸ್ಕೊಂತ ಇದ್ದೀರಾ. ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಅವ್ರ ಮನಸ್ಸಲ್ಲಿ ಇಲ್ಲ ಸಲ್ಲದ ಧರ್ಮ ವಿರೋಧಿ ಕೆಲಸಗಳನ್ನ ಮಾಡಿಸ್ತಾ ಇದ್ದೀರಿ. ಕಾರಣ ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಪೇಪರು ಲೀಕ್ ಆಗಿದೆ, ಅದಕ್ಕೆ ಏನು ಪ್ರೊಟೆಸ್ಟ್ ಮಾಡಬೇಕೋ ಅದನ್ನು ಮಾಡಿ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅಲ್ಲಿ ಧರ್ಮದ ವಿಷಯನ ಏನಕ್ಕೆ ತಗೊಂತ ಇದ್ದೀರಾ, ರಾಜಕೀಯ ಸ್ವರೂಪನ ಏನಕ್ಕೆ ಕೊಡ್ತಾ ಇದ್ದೀರಾ, ಒಟ್ಟಿಗೆ ಅನ್ನ ತಿಂತ ಇದ್ದೀರಾ ಇಲ್ಲ ಇನ್ನೇನಾದ್ರು ತಿಂತ ಇದ್ದೀರಾ? ಅವನು ಯಾವನವನು ಕಾಕ್ರೋಚ್ ಪಕ್ಷದ ಫೌಂಡರ್ ಕಿತ್ತೋದು ನನ್ನ ಮಗನಿಗೆ. ಅವತ್ತು ಅವರು ಯಾರೋ ಹೊಡೆದ್ರು ಪಾಪ, ಕೈಯಲ್ಲಿ ಹೊಡಿಬಾರ್ದಾಗಿತ್ತು, ಚಪ್ಪಲಿ ಏನಾರು ತಗೊಂಡು ಹೊಡೆದಿದ್ರೆ ಸರಿಯಾಗ್ತಿತ್ತು. ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನಿಸುತ್ತೆ ನನಗೆ. ವಿದ್ಯಾರ್ಥಿಗಳನ್ನ ನೀವು ಮುಂದೆ ಇಟ್ಕೊಂಡು ನಿಮ್ಮ ರಾಜಕೀಯ ಬೇಳೆಗಳನ್ನ ಬೀಸ್ಕೊಳ್ಳಿಕ್ಕೆ ಧರ್ಮದ ಮಧ್ಯ ಬೆಂಕಿ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಮ್ಮ ರಾಮ ಸೀತೆ ಬಗ್ಗೆ ಮಾತನಾಡ್ತಾ ಇದ್ದೀರಿ. ನಮ್ಮ ಹಿಂದೂ ಧರ್ಮವನ್ನು ಹಲ್ಲಗಳಿತಕ್ಕಂಥ ಕೆಲಸನ ಮಾಡ್ತಾ ಇದ್ದೀರಾ. ಹೆಸರಾಂತ ನಟ ಪ್ರಕಾಶ್ ರೈ, ನೀನು ಹೊಟ್ಟೆಗೆ ಏನು ತಿಂತೀಯೋ ಗೊತ್ತಿಲ್ಲ. ನಿನ್ನನ್ನು ಬೆಳೆಸಿರ್ತಕ್ಕಂಥದ್ದು ನಿನ್ನ ನಟನೆಯನ್ನು ನೋಡಿ, ನಿನ್ನ ಒಂದು ಕಲೆಗೆ ಬೆಲೆ ಕೊಟ್ಟು ಎಲ್ಲರೂ ಇವತ್ತ ನಟ ಪ್ರಕಾಶ್ ರೈ ಅಂತ ಹೇಳಿದರೆ ಗುರ್ತು ಮಾಡ್ತಕ್ಕಂಥದ್ದು ನಿನ್ನ ಕಲೆಯಿಂದ. ನಿನ್ನ ರಾಜಕೀಯದ ಬೇಳೆ ಬೇಯಿಸ್ಕೋಬೇಕು ಅನ್ನಂಗಿದ್ರೆ ಹೋಗಿ ರಾಜಕೀಯ ಮುಖವಾಗಿ ಮಾಡು. ವಿದ್ಯಾರ್ಥಿಗಳನ್ನ ಬಲುಪಶು ಮಾಡ್ತಾ ಇದೀರಲ್ಲ ನೀವೆಲ್ಲ ಸೇರ್ಕೊಂಡು. ಹೊಟ್ಟೆಗೆ ಅನ್ನ ತಿಂತೀರ, ಏನು ತಿಂತೀರ ನೀವು? ನಮ್ಮ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೆ ಅರಿವಿಲ್ವಾ? ನೀನು ಹಿಂದೂ ಆಗಿ ಹುಟ್ಟಿಲ್ವಾ, ಇಲ್ಲ ಇನ್ನೇ ಇದಕ್ಕೇನಾದ್ರು ಹುಟ್ಟಿದೀಯ ನೀನು? ಬೇರೆ ಯಾವ್ದಾರವ? ವಿದ್ಯಾರ್ಥಿ ಪರವಾಗಿ ಏನು ಹೋರಾಟ ಮಾಡಬೇಕು ಅದನ್ನು ಮಾಡಿ. ರಾಜಕೀಯವಾಗಿ ಏನಕ್ಕೆ ಇದು ವಿದ್ಯಾರ್ಥಿಗಳನ್ನ ಬಳಸ್ಕೊಂತ ಇದ್ದೀರಾ? ಅವ್ರ ಜೀವನನ ಏನು ಕಾಳು ಮಾಡ್ತಾ ಇದ್ದೀರಾ? ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇಲ್ಲ ಸಲ್ಲದನ್ನೆಲ್ಲ ಏನಕ್ಕೆ ತುಂಬ್ತಾ ಇದ್ದೀರಾ? ವಿದ್ಯಾರ್ಥಿಗಳನ್ನ ಏನು ಕಾಳು ಮಾಡ್ತಾ ಇದ್ದೀರಾ ನೀವು? ಅವರಿಗೆ ಏನು ತೊಂದರೆ ಆಗಿದೆಯೋ, ಅವ್ರಿಗೇನು ಮೋಸ ಆಗಿದೆಯೋ ಅದರ ಪರವಾಗಿ ನಿಂತು ನೀವು ವಾದ ಮಾಡಿ, ಹೋರಾಟ ಮಾಡಿ. ಅದ್ರ ಬಗ್ಗೆ ಎಲ್ಲರಿಗೂ ಸಮ್ಮತಿ ಇದೆ, ಆಕ್ಷೇಪಣೆ ಇಲ್ಲ. ಅದು ಬಿಟ್ಟು ಧರ್ಮಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ನಿಮ್ಮ ರಾಜಕೀಯ ಬೇಳ್ನೆಗಳನ್ನ ಬೇಯಿಸ್ಕೋಣ ಅಂತ ಕೆಲಸನ ಮಾಡಬೇಡ್ರಿ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನೀವೆಲ್ಲ ಹೆಸರಾಂತ ನಟರುಗಳು, ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ತೋರಿಸ್ತಕ್ಕಂಥ ಎಲ್ಲರೂ ಧರ್ಮದ ಮಧ್ಯೆ ಬೆಂಕಿ ಹಚ್ಚತ ಅಂತ ಕೆಲಸ ಮಾಡ್ತಾ ಇದ್ದೀರಾ. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ನಿಮ್ಮ ಅಜೆಂಡಾ ಏನು ಅನ್ನೋದೇ ನಿಮಗೆ ತಿಳಿತಾ ಇಲ್ಲ ಕರೆಕ್ಟಾಗಿ. ವಿದ್ಯಾರ್ಥಿಗಳಿಗೆ ನೀವು ಬಂದಿದ್ದೇನಂತ, ವಿದ್ಯಾರ್ಥಿಗಳಿಗೆ ನಾವು ನ್ಯಾಯನ ದೊರಕಿಸ್ಕೊಡ್ತೀವಿ. ನೀಟ್ ಎಕ್ಸಾಮ್ಗಳಲ್ಲೆಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಬಂದ್ರಿ. ಅಲ್ಲಿಗೆ ಬಂದಮೇಲೆ ಧರ್ಮನ ಏನು ಕೇಳ್ತಾ ಇದ್ದೀರಿ? ಹೊಟ್ಟೆಗೆ ಅನ್ನ ತಿಂತಿರ್ತಾನೆ. ರಾಜಕೀಯ ಸ್ವರೂಪನ ಏನಕ್ಕೆ ಕೊಡ್ತಾ ಇದ್ದೀರಿ? ವಿದ್ಯಾರ್ಥಿಗಳು ಕಣ್ರಿ, ಅವರು ಮುಂದಿನ ದೇಶದ ಭವಿಷ್ಯತ್ತವರು. ಅವ್ರ ಮನಸ್ಸಲ್ಲಿ ಇಲ್ಲ ಸಲ್ಲದನ್ನೆಲ್ಲ ತುಂಬಿ ಅವ್ರ ಜೀವನನ ಹಾಳು ಮಾಡ್ತಕ್ಕಂಥ ಕೆಲಸನ ಮಾಡಬೇಡ್ರಿ. ಆ ಗಲಾಟೆ ಒಳಗಡೆ ಏನಾರ ಹೆಚ್ಚು ಕಮ್ಮಿಯಾಗಿ ಒಂದಷ್ಟು ಜನ ಸಾವನ್ನಪ್ಪಿದ್ರೆ ಯಾರ್ರೀ ಹೊಣೆ? ಅದಕ್ಕೆಲ್ಲವ ಸರ್ಕಾರನ ದೂಷಿಸ್ತೀರಿ ನೀವು. ಕೇಳುವುದನ್ನು ಸರಿಯಾಗಿ ಕೇಳಿರೆ ಎಲ್ಲ ಸರ್ಕಾರಗಳು ಕೂಡ, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು, ಮತ್ತೊಂದಿರ್ಬೋದು, ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಇಲ್ಲಿ. ಕೇಳುವುದನ್ನು ನೀವೇನು ಅಜೆಂಡಾನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ, ಆ ಅಜೆಂಡಾ ತಕ್ಕನಾಗಿ ನೀವು ಹೇಳಿಕೆಗಳನ್ನ ಕೊಡಿ. ಅದ್ಬಿಟ್ಟು ಧರ್ಮಗಳ ಮಧ್ಯೆ ತಂದಿಕ್ಕಿ ತಮಾಷೆ ನೋಡೋ ಅಂಥದ್ದನ್ನು, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇಲ್ಲ ಸಲ್ಲದನ್ನು ಹುಟ್ಟಾಕಂಥದ್ದನ್ನು ಕೆಲಸನ, ಈ ಕಚಡ ಹಮಾದಿ ತಿನ್ನ ಅಂತ ಕೆಲಸನ ಮಾಡಕ್ಕೆ ಹೋಗ್ಬೇಡ್ರಿ. ಈ CJP ಪಕ್ಷ ಬಂದು ನಮ್ಮ ದೇಶದ, ನಮ್ಮ ವಿದ್ಯಾರ್ಥಿಗಳ ಮನಸ್ಸನ್ನು ಹಾಳು ಮಾಡಿದೆ. ನಮ್ಮ ಸಮಾಜದ ಶಾಂತಿಯನ್ನು ಅಶಾಂತಿಗೊಳಿಸಿದೆ. ದಯವಿಟ್ಟು ಸ್ನೇಹಿತರೆ, ಈಗಲಾದರೂ CJP ಪಕ್ಷಕ್ಕೆ ಸಪೋರ್ಟ್ ಮಾಡೋದನ್ನು ಬಿಡಿ. ಹಾಗೆ ಕಚಡ ನನ್ನ ಮಕ್ಕಳು, ಯಾವ ನನ್ನ ಮಗ ಇದ್ದಾನೋ ಅವನು CJP ಪಕ್ಷದ ಫೌಂಡರು, ಅವನಿಗೆ ಸಿಕ್ಕಿತ್ತ ಚಪ್ಪಲಿ ತಗೊಂಡು ಹೊಡಿರಿ, ಸರಿಯಾಗ್ತಾರೆ. ಇದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳ ಜೀವನನಾರು ಒಳ್ಳೆಯದಾಗುತ್ತೆ. ಧನ್ಯವಾದ ಸ್ನೇಹಿತರೆ.